ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಪ್ರತಿದಿನ ವಿಡಿಯೋ ಹಾಕೊಂತಾನೆ ಬರ್ತಾ ಇದ್ದೀವಿ, ಮತ್ತೆ ತುಂಬಾ ಜನ ಕೆಲಸ ಕೂಡ ಸಿಕ್ಕಿದೆ, ವಿತ್ ಪ್ರೂಫ್ ಕೂಡ ತೋರಿಸಿದ್ದೀವಿ. ಇನ್ನೇನಕ್ಕೆ ತಡ ಮಾಡ್ತಿದ್ದೀರಾ? ನಾವು ಹೇಳೋ ವರ್ಕ್ ಫ್ರಮ್ ಹೋಮ್ ಜಾಬ್ಸಿಗೆ ಅಪ್ಲೈ ಮಾಡಿ, ಮತ್ತೆ ಡೆಫಿನೆಟ್ಲಿ ಸಿಗುತ್ತೆ ಗೈಸ್. ಮತ್ತೆ ಬೇರೆ ಎಲ್ಲ ಕಮೆಂಟ್ಸ್ ಆಗ್ತಿರೋದನ್ನೆಲ್ಲ ನೋಡಿ ನೀವು ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ. ನಿಮ್ಮ ಎಫರ್ಟ್ಸ್ ಇರಲಿ. ಒಂದಿಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಏನೇನು ಪಾಯಿಂಟ್ಸ್ ಅಂತ. ಇಂಗ್ಲೀಷ್ ಚೆನ್ನಾಗಿ ಬರಬೇಕು, ಮತ್ತೆ CV ನೀಟಾಗಿ ಅಪ್ಡೇಟ್ ಮಾಡಿರಬೇಕು. ಪ್ರತಿಯೊಂದನ್ನು ನೀವು ಇನ್ಕ್ಲೂಡ್ ಮಾಡಿದ್ರೆ ಡೆಫಿನೆಟ್ಲಿ 100% ಗ್ಯಾರಂಟಿ ಮಾಡ್ತೀನಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಜಾಬ್. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ ಡೈರೆಕ್ಟ್ಲಿ ಗೈಸ್. ಸೊ ಇವತ್ತೇನು ಅಂದ್ರೆ ಸಟರ್ ಲ್ಯಾಂಡ್ ಅಂತ ಒಂದು ಕಂಪನಿ ಇದೆ. ಅವ್ರದ್ದು 3.4 ರೇಟಿಂಗ್ ಕೂಡ ಇದೆ, 9000 ರಿವ್ಯೂಸ್ ಇದೆ. ಇದು ಒಂದು ಒಳ್ಳೆ ಲೆಜಿಟಿಮೇಟ್ ಕಂಪನಿ ಅಂತಾನೆ ಹೇಳ್ಬೋದು. ಮತ್ತೆ ರೋಲ್ ಬಂದ್ಬಿಟ್ಟು ಕಲೆಕ್ಷನ್ ಅಸೋಸಿಯೇಟ್. ಸೊ ನಿಮ್ಮ ಕೆಲಸ ಏನು ಅಂದ್ರೆ ಇಟ್ಸ್ ವೆರಿ ವೆರಿ ಈಸಿ. ಸೊ ಇದು ಬಂದ್ಬಿಟ್ಟು ನಿಮಗೆ 0 to 4 years ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನೀವು ಏನೇ ಕಂಪ್ಲೀಟ್ ಮಾಡಿರಿ, 10th 12th ಡಿಗ್ರಿ ಏನಾದರೂ ಮಾಡಿದ್ರು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆಮೇಲೆ ಮೇನ್ ಥಿಂಗ್ ಏನು ಅಂದ್ರೆ ಮಿಡ್ ಶಿಫ್ಟ್ ಇರುತ್ತೆ. ಸೊ ನೀವು ಮಾರ್ನಿಂಗ್ ಲೇಟ್ ಆಗಿ ಎದ್ರೂ ಪರವಾಗಿಲ್ಲ, ಏನು ಇಲ್ಲ. ಆಸ್ ಇಟ್ ಈಸ್ ವರ್ಕ್ ಫ್ರಮ್ ಹೋಮ್, ನೀವು ಮನೇಲೆ ಕುತ್ಕೊಂಡು ಈಸಿಯಾಗಿ ಎದ್ಬಿಟ್ಟು ಆಮೇಲೆ ಮಧ್ಯಾಹ್ನದಿಂದಾನೇ ಲಾಗಿನ್ ಆಗ್ಬೋದು. ಸೊ ಫ್ರೆಂಡ್ಸ್, ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೇಳಿದ್ರೆ ರಿವ್ಯೂ ಮಾಡಬೇಕು, ಮತ್ತೆ ಏಜಿಂಗ್ ರಿಪೋರ್ಟ್ಸ್ ನ ನೀವು ರಿವ್ಯೂ ಮಾಡಬೇಕು ಅಷ್ಟೇ. ಇನ್ನೊಂದೇನಂದ್ರೆ ಮಾನಿಟರ್ ಅಂಡ್ ಮೇಂಟೆನೆನ್ಸ್ ತುಂಬಾ ಇರುತ್ತೆ ಇದರಲ್ಲಿ. ಇನ್ಬೌಂಡ್ ಔಟ್ಬೌಂಡ್ ಪ್ರೊಫೆಷನಲ್ ಕಾಲ್ಸ್ ಇರ್ಬೋದು, ಏನೇ ಆಗಿರ್ಬೋದು. ಸೊ ಇನ್ನೊಂದೇನಂದ್ರೆ ಕಲೆಕ್ಟ್ ಕಸ್ಟಮರ್ ಪೇಮೆಂಟ್ಸ್ ಇನ್ ಅಕಾರ್ಡೆನ್ಸ್. ಅದು ಕಸ್ಟಮರ್ ಪೇಮೆಂಟ್ಸ್ ನೀಟಾಗಿ ಬಂದಿದೆಯಾ ಇಲ್ವಾ ಅಂತ ನೀಟಾಗಿ ಹೇಳ್ಬೇಕು. ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಜಸ್ಟ್ ಮೇಂಟೆನೆನ್ಸ್ ಆಫ್ ದ ರಿಪೋರ್ಟ್ಸ್ ಅಷ್ಟೇ ಇದ್ರ ಕೆಲಸ. ಏನು ನೀವು ಡೆವಲಪ್ ಮಾಡೋದೆಲ್ಲ ಏನು ಇರಲ್ಲ. ಇಟ್ ಈಸ್ ವೆರಿ ವೆರಿ ಈಸಿ ಜಾಬ್. ಮತ್ತೆ ಇದು ಪಾರ್ಟ್ ಟೈಮ್ ಅಲ್ಲ, ಇದು ಫುಲ್ ಟೈಮ್ ಜಾಬ್, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಇದು ಬಂದು ಕಂಪ್ಲೀಟ್ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್, ನೆನಪಿರ್ಲಿ. ಸೊ ಇವ್ರು ಏನೇನು ಪ್ರೊವೈಡ್ ಮಾಡ್ತಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಪ್ರೊವೈಡ್ ಮಾಡ್ತಾರೆ, ಫ್ಲೆಕ್ಸಿಬಲ್ ಎನ್ವಿರಾನ್ಮೆಂಟ್, ಮತ್ತೆ ಕೆರಿಯರ್ ಗ್ರೋತ್ ಇರುತ್ತೆ, ಲರ್ನಿಂಗ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೋಜರ್ ಟು ಇಂಟರ್ನ್ಯಾಷನಲ್ ಪ್ರೋಸೆಸ್ ಇರುತ್ತೆ. ಮತ್ತೆ ಅವರು ನಿಮಗೆ ಪ್ರತಿಯೊಂದು ವೆಲ್ಕಮ್ ಕಿಟ್ ಕೊಡ್ತಾರೆ, ಮತ್ತೆ ಒಂದು ಲ್ಯಾಪ್ಟಾಪ್ ಕೊಡ್ತಾರೆ, ಮತ್ತೆ ಒಂದು ಇಂಟರ್ನೆಟ್ ಬೇಸ್ಡ್ ಆಗಿರೋದು ಏನಿರುತ್ತೆ ಅದು ಅಮೌಂಟ್ ಎಲ್ಲ ರಿಎಂಬರ್ಸ್ ಮಾಡ್ತಾರೆ. ತುಂಬಾನೇ ಆಪರ್ಚುನಿಟಿ ಇದೆ ಈ ಕಂಪನಿಯಲ್ಲಿ, ಡೆಫಿನೆಟ್ಲಿ ಸಿಗುತ್ತೆ. ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದ್ದು CV ಅಪ್ಡೇಟ್ ಮಾಡಿ ಡೆಫಿನೆಟ್ಲಿ ಸಿಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವು ಎಲ್ಲರೂ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. 100+ ಕಮೆಂಟ್ಸ್ ಆದ್ರೆ ನಾನು ಡೆಫಿನೆಟ್ಲಿ ಒಂದು 6 hours ಆದ್ಮೇಲೆ ಕಮೆಂಟ್ ಅಲ್ಲೇ ಪಿನ್ ಮಾಡಿರ್ತೀನಿ ಲಿಂಕ್ನ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಎರಡರಲ್ಲೂ ಹಾಕಿರ್ತೀನಿ. ಬಂದ್ಬಿಟ್ಟು ಚೆಕ್ ಮಾಡಿ 6 hours ಆದ್ಮೇಲೆ. ಫ್ರೆಂಡ್ಸ್, ಸೊ ಈಗ ವರುಣ್ ತೋರಿಸ್ತಾನೆ ನಿಮಗೆ ಹೆಂಗೆ ಅಪ್ಲೈ ಮಾಡ್ಬೋದು ಅಂತ. ಇಟ್ ಈಸ್ ವೆರಿ ವೆರಿ ಈಸಿ, ಯಾಕಂದ್ರೆ ಇದು ನೌಕರಿಲಿದೆ. ಅಂಡ್ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ತುಂಬಾ ಮಾಡ್ತಾ ಇದ್ರು ಇವಾಗ ಇಟ್ಸ್ ಟೋಟಲಿ ನಿಲ್, ಯಾಕಂದ್ರೆ ಅವ್ರಿಗೆ ನಾವು ರಿಸಲ್ಟ್ಸ್ ತಂದು ತೋರಿಸ್ತಾ ಇದೀವಿ. ಸೊ ನಮ್ಮಿಂದ ಅಟ್ಲೀಸ್ಟ್ ಒಬ್ಬ ಚೇಂಜ್ ಆದ್ರೆ ಸಾಕು, ಒಬ್ನಿಗೆ ಕೆಲಸ ಆದ್ರೆ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಇದೇ ತರ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಶೇರ್ ಎಲ್ಲ ಮಾಡಿದ್ರೆ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ ಇದನ್ನ ಮಾಡೋಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವತ್ತಿಂದ ಡೈಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ ನಿಮ್ಗೆ. ಪ್ರತಿದಿನ ನಾವೊಂದು ವರ್ಕ್ ಫ್ರಮ್ ಹೋಮ್ ತಂದೆ ತರ್ತೀವಿ ನಿಮ್ ಮುಂದೆ. ಸೊ ನೀವೆಲ್ಲರೂ ಅದಕ್ಕೆ ಜಾಬಿಗೆ ಅಪ್ಲೈ ಮಾಡಿ, ಒಬ್ರಿಲ್ಲ ಇನ್ನೊಬ್ರಿಗೆ ಸಿಗುತ್ತೆ, ನಿಮಗೂ ಎಲ್ಲರಿಗೂ ಸಿಗುತ್ತೆ. ಸೊ ಪ್ಲೀಸ್ ಗೆಟ್ ಅ ಸಬ್ಸ್ಕ್ರೈಬ್ ಇವಾಗಲೇ, ಯಾಕಂದ್ರೆ ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನಿಮ್ ಮುಂದೆ ಸಡನ್ ಆಗಿ ಬರ್ಬೇಕಂದ್ರೆ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿರ್ಲೇಬೇಕು. ಸೊ ನಾವೇನು ಲ್ಯಾಕ್ಸ್ ಅಲ್ಲಿ ದುಡಿತಿದೀವಿ ಅಂತ ಏನು ಅರ್ಥ ಅಲ್ಲ. ನೀವು ನೋಡೋ 1000-2000 ವ್ಯೂಸ್ ಇಂದ ನಾವು ಏನು ಅರ್ನ್ ಮಾಡ್ತಾ ಇಲ್ಲ. ಸೊ ಇದನ್ನು ನಮ್ಗೊಂದು ಸ್ಮಾಲ್ ಸ್ಟೆಪ್ ತರ ಅಷ್ಟೇ. ಸೊ ಪ್ಲೀಸ್ ನಮ್ಮನ್ನ ಸಪೋರ್ಟ್ ಮಾಡಿ, ಇದೇ ತರ ಬೆಳೆಸ್ತಾ ಇರಿ, ಮತ್ತೆ ನೀವು ಬೆಳೀರಿ. ಇದನ್ನ ಹೆಂಗೆ ಲೆಜಿಟಿಮೇಟ್ ಅಂತ ಪ್ರೂವ್ ಮಾಡ್ಬೋದು ಅಂದ್ರೆ, ನಾವು ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ನೋಡಿ, ನೀವು ಅವ್ರಿಗೆ ಸಪ್ರೇಟ್ ಆಗಿ ಕಾಲ್ ಕೂಡ ಮಾಡ್ಬೋದು. ಹಾಗೆ ಅವರ ಜಿಮೇಲ್ ಕಾಲ್ ಮಾಡಕ್ ಹೋಗ್ಬೇಡಿ, ತುಂಬಾ ಡಿಸ್ಟರ್ಬ್ ಆದಂಗೆ ಆಗುತ್ತೆ ಅದು. ಸೊ ಬೆಟರ್ ನೀವು ಅವ್ರಿಗೆ ಜಿಮೇಲ್ ಅಲ್ಲಿ ನೀವೇನಾದ್ರೂ ಅವ್ರಿಗೆ ಟೆಕ್ಸ್ಟ್ ಮಾಡಿ ನಿಮ್ಮ ರೆಸ್ಯೂಮ್ ಕಳ್ಸಿದ್ರೆ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಸೊ ಈ ಆಪ್ಷನ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ರಾದರ್ ದನ್ ಅಪ್ಲೈಯಿಂಗ್, ಓಕೆನಾ? ಸೊ ಇಟ್ಸ್ ಅ ವೆರಿ ಲೆಜಿಟಿಮೇಟ್ ಅಂಡ್ ಜೆನ್ಯೂನ್ ಅಥೆಂಟಿಕ್ ಕಂಪನಿ ಅಂತಾನೆ ಹೇಳ್ಬೋದು. ಈಗಲೇ ಅಪ್ಲೈ ಮಾಡಿ, ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ವರುಣ್ ನಿಮಗೆ ಈ ವಿಡಿಯೋ ಮುಗ್ದಿದ ತಕ್ಷಣ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ. ಎವ್ರಿ ಸೆಕೆಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ? ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಇದನ್ನ. ಸೊ ಫ್ರೆಂಡ್ಸ್, ಇವರು ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 3.3 lakhs ಇಂದ 3.4 lakhs ವರೆಗೂ ಪೇ ಮಾಡ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಮೇಲೆ. ಫ್ರೆಶರ್ಸ್ ಆಗಿದ್ರು ಮಿನಿಮಮ್ 3 lakhs ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಮತ್ತೆ ಇನ್ನೊಂದೇನಂದ್ರೆ, ನೀವು ಇದನ್ನ ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಆಫೀಸ್ ಕೂಡ ಮಾಡಬಹುದು. ಮತ್ತೆ ಪ್ರತಿಯೊಂದು ಬೆನಿಫಿಟ್ ಸಿಗ್ತಾ ಇದೆ ನಿಮಗೆ. ಲೈಕ್ ಕ್ಯಾಬ್ ಫೆಸಿಲಿಟಿ ಸಿಗ್ತಿದೆ, ಜಾಬ್ ಸ್ಕಿಲ್ ಟ್ರೈನಿಂಗ್ ಸಿಗ್ತಿದೆ, ಕೆಫಿಟೇರಿಯಾದಲ್ಲಿ ನಿಮಗೆ ಕೂಪನ್ಸ್ ಕೊಡ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಪ್ರೊಫೆಷನಲ್ ಡಿಗ್ರಿ ಅಸಿಸ್ಟೆನ್ಸ್, ಆಫೀಸ್ ಜಿಮ್, ಇಂಟರ್ನ್ಯಾಷನಲ್ ಸೈಟ್ ಎಕ್ಸ್ಪೋಜರ್, ಅಂದ್ರೆ ನೀವು ಬೇರೆ ಬೇರೆ ಕಡೆ ಹೋಗಕ್ಕೆ ಅವರೇ ಸ್ಪಾನ್ಸರ್ ಮಾಡ್ತಾರೆ. ಮತ್ತೆ ಫ್ರೀ ಮೀಲ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್ ಬೋನಸ್ ಇರುತ್ತೆ, ಹೆಲ್ತ್ ಚೆಕಪ್, ಪ್ರತಿ ಒಂದು ಇರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಒಂದು 6 hours ಬಿಟ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಥವಾ ನಿಮ್ಮ ಕಮೆಂಟಲ್ಲೇ ಪಿನ್ ಮಾಡಿರ್ತೀನಿ, ಬಂದ್ಬಿಟ್ಟು ನೋಡಿ ಇನ್ನೊಂದ್ಸರಿ. ಮತ್ತು ಈ ಕಂಪ್ನಿ ಬಗ್ಗೆ ನೋಡೋದಾಗಿದ್ರೆ ಸತರ್ಲ್ಯಾಂಡ್ ಅಂತ
ಕಲೆಕ್ಷನ್ ಅಸೋಸಿಯೇಟಿಗೆ ಕಾಲ್ ಮಾಡಿದ್ದಾರೆ. ಮತ್ತು 0 to 4 years ಎಕ್ಸ್ಪೀರಿಯನ್ಸು ಅಂದರೆ ಫ್ರೆಷರ್ಸ್ ಇದ್ರೂ ಓಕೆನೆ. ಮತ್ತು 3 to 3.5 lakhsವರೆಗೂ ಪೇ ಮಾಡ್ತಾರೆ. ಇಟ್ ಈಸ್ ಕಂಪ್ಲೀಟ್ಲಿ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್. ಮತ್ತು ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ, ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್. ಓಕೆ, ಸೊ ಫೈನ್. ನಿಮಗೆ ನಾವು ಹೇಳೋದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಗೂಗಲಲ್ಲಿ. ನೌಕರಿಯಲ್ಲಿರೋದು ಪ್ರತಿಯೊಂದು ಲೆಜಿಟಿಮೇಟ್ ಕಂಪ್ನೀಸೇ. ಸೊ ಒಂದ್ಸರಿ ರಿವ್ಯೂಸು ಅದ್ರ ಬಗ್ಗೆ ಏನೇನು ಟೈಪ್ ಮಾಡಿದ್ದಾರೆ ಬೇರೆಯವರೆಲ್ಲ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಗೂಗಲಲ್ಲಿ ಹೋಗ್ಬಿಟ್ಟು. ಸೊ ನಾನು ನಿಮ್ಮ ಮುಂದೆ ತರ್ತಿರೋದು ಪ್ರತಿಯೊಂದು ಲೆಜಿಟಿಮೇಟ್ ಕಂಪ್ನಿ, ತುಂಬಾ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ತರ್ತಾ ಇದ್ದೀನಿ. ಸೊ ಅಲ್ಲಿ ನೋಡಿ, ಅಲ್ಲಿ ಗುಡ್ ಕಮ್ಯುನಿಕೇಷನ್ ಇರಬೇಕು, ಫ್ರೆಷರ್ಸ್ ಕ್ಯಾನ್ ಅಪ್ಲೈ, ಮತ್ತು ಡೇ ಶಿಫ್ಟ್ ನೈಟ್ ಶಿಫ್ಟ್ ಎರಡೂ ಅವೈಲೇಬಲ್ ಇದೆ. ಮತ್ತು ಜಾಬ್ ಬಗ್ಗೆ ಡಿಸ್ಕ್ರಿಪ್ಷನ್ ನೋಡೋಂಗಿದ್ರೆ ರಿವ್ಯೂ ಮಾಡಬೇಕು. ನಾನು ಸಿಂಪಲಾಗಿ ಹೇಳೋದಲ್ಲ, ರಿವ್ಯೂ ಮಾಡಬೇಕು. ಆ್ಯಂಡ್ ಏಜಿಂಗ್ ರಿಪೋರ್ಟ್ಸ್ ಮೇಲೆ ಮತ್ತು ಔಟ್ಬೌಂಡ್ ಇನ್ಬೌಂಡ್ ಕಾಲ್ಸ್ ಪ್ರತಿಯೊಂದು ಎರಡೂ ಇರುತ್ತೆ ಪ್ರೊಫೆಷ್ನಲ್ ಆಗಿ. ಮತ್ತು ಮಾನಿಟರ್ ಮಾಡಬೇಕು ಆ್ಯಂಡ್ ಮೇಂಟೈನ್ ಮಾಡಬೇಕು ದ ಅಸೈನ್ಮೆಂಟ್ಸ್ನ. ಅಷ್ಟೇ, ದೊಡ್ಡದೇನು ಅಷ್ಟೊಂದೇನು ಇಲ್ಲ ಕೆಲಸ ಇದರಲ್ಲಿ. ಇಟ್ ಈಸ್ ವೆರಿ ವೆರಿ ಈಸಿ. ಮತ್ತು ಅಸಿಸ್ಟ್ ಮಾಡ್ತಾ ಇರಬೇಕು ನೀವು ಅಷ್ಟೇ ಬೇರೆಯವರಿಗೆ, ಇನ್ನೇನು ಇಲ್ಲ ಫ್ರೆಂಡ್ಸ್. ಇಟ್ಸ್ ರಿಯಲಿ ವೆರಿ ಈಸಿ. ಕಲೆಕ್ಟ್ ಕಸ್ಟಮರ್ ಪೇಮೆಂಟ್ಸ್, ಅದನ್ನೆಲ್ಲ ನೀವು ನೀಟಾಗಿ ಒಂದು ಅಕೌಂಟಬಲ್ ಆಗಿ ನೀಟಾಗಿ ಇಡಬೇಕು ಅಷ್ಟೇ. ಸೊ ಅವ್ರು ಕೇಳಿದಾಗೆಲ್ಲ ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಅವರಿಗೆ ಮೆನ್ಷನ್ ಮಾಡಬೇಕು ಏನೇನಿದೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಮತ್ತು ಅಲ್ಲಿ ನೋಡಿ ಪರ್ಕ್ಸ್ ಏನೇನು ಪ್ರೊವೈಡ್ ಮಾಡ್ತಿದೆ. ವರ್ಕ್ ಫ್ರಮ್ ಹೋಮ್, ಫ್ಲೆಕ್ಸಿಬಲ್ ಎನ್ವಿರಾನ್ಮೆಂಟ್. ಇದು ಆ್ಯಕ್ಚುಲಿ ಚೆನ್ನೈಯಲ್ಲಿರೋದು ಹೆಡ್ ಕ್ವಾರ್ಟರ್ಸ್, ಬಟ್ ಯು ಕ್ಯಾನ್ ಸಿಂಪ್ಲಿ ಅಪ್ಲೈ ಇಟ್. ನಿಮಗೆ ಡೈರೆಕ್ಟಾಗಿ ವರ್ಕ್ ಫ್ರಮ್ ಹೋಮೇ ಸಿಕ್ಬಿಡುತ್ತೆ. ಸೊ ನೀವು ಚೆನ್ನೈಗೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ರೋಲ್ ನೋಡ್ಬೋದು ನೀವು, ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್, BPO, ಟೆಂತಿಂದ ಡಿಗ್ರಿವರೆಗೂ ಯಾರು ಬೇಕಿದ್ರೆ ಅಪ್ಲೈ ಮಾಡ್ಬೋದು, ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಮತ್ತು ಸದರ್ಲ್ಯಾಂಡ್ ಕಂಪ್ನಿ, ಇಟ್ ಈಸ್ ವೆರಿ ವೆರಿ ಜೆನ್ಯೂನ್ ಕಂಪ್ನಿ. ಸೊ ಪ್ಲೀಸ್ ಎಲ್ಲರೂ ಅಪ್ಲೈ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ಇಟ್ಸ್ ವೆರಿ ಈಸಿ ಟು ಅಪ್ಲೈ ಆಸ್ ವೆಲ್. ನಾನು ಹೇಳಿದ್ನಲ್ಲ, ನೌಕರಿಯಲ್ಲಿ ರೈಟ್ ಸೈಡ್ ಮೇಲೆ ಟಾಪಲ್ಲಿ ಇದು ನಾನು ನಿಮಗೆ 10th ಟೈಮ್ ಹೇಳ್ತಾ ಇರೋದು. ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ಅಲ್ಲಿ ನೌಕರಿಯಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ CV ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮಗೆ ಇದನ್ನು ವಿತಿನ್ ಸೆಕೆಂಡಲ್ಲಿ ಅಪ್ಲೈ ಮಾಡೋಕ್ಕಾಗೋದು. ಸೊ ಪ್ಲೀಸ್ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಫಸ್ಟು ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಇವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ ಹೆಂಗೆ ಕ್ರಿಯೇಟ್ ಮಾಡ್ತಿರೋ ಅದೇ ಥರ ಹೋಗ್ಬಿಟ್ಟು ನೌಕರಿಯಲ್ಲಿ ಒಂದು ಪ್ರೊಫೈಲ್ ಇರಬೇಕು, ಲಿಂಕ್ಡ್ಇನ್ನಲ್ಲಿ ಒಂದು ಪ್ರೊಫೈಲ್ ಇರಬೇಕು. ಪ್ರತಿ ಒಂದರಲ್ಲೂ ಒಂದೊಂದು ಪ್ರೊಫೈಲ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು. ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ನಾನು 3 lakhs ಅಂತ ಕೊಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡಿ. ಮತ್ತು ನಿಮ್ಮ ಬಯೋಡೇಟಾ ಕಂಪ್ಲೀಟಾಗಿ CVಯಲ್ಲಿ ಏನಿರುತ್ತೆ ಇದು ಮಿನಿ CV ಅಂತಲೇ ಹೇಳ್ಬೋದು. ಮತ್ತು ಕೆಳಗಡೆ ಬಂದುಬಿಟ್ಟು ಹೊರಗಡೆ ಬಂದು ಅದೆಲ್ಲ ಪ್ರೊಫೈಲ್ ಅಪ್ಡೇಟ್ ಆದಮೇಲೆ ಈ ಜಾಬಿಗೆ ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಅಲ್ಲಿ ಸ್ವಲ್ಪ ಕ್ವೆಶನ್ಸ್ ಕೇಳುತ್ತೆ. AI ಬೇಸ್ಡ್ ಆಗಿ ನೀವು ಕೊಡ್ಬೋದು. ನಾನು BE ಮಾಡಿರೋದು, ಸೊ BE ಕೊಡ್ತೀನಿ. ಮತ್ತು ಏರೋನಾಟಿಕಲ್ ಇಂಜಿನಿಯರ್, ಆ್ಯಕ್ಚುಲಿ ನಾನು ಸಿವಿಲ್, ಬಟ್ ಏರೋನಾಟಿಕಲ್ ಅಂತ ಕೊಟ್ಟಿದ್ದೀನಿ ಈಗ. ಬಟ್ ನೀವು ಹಂಗೆ ಮಾಡಬೇಡಿ. ಸಿವಿಲ್ ಆಗಿದೆ ಸಿವಿಲ್ ಕೊಡಿ, CS ಆಗಿದೆ CS ಕೊಡಿ. ದೆನ್ BE ಎಷ್ಟು ಯಾವ ಇಯರ್ ನೀವು ಇದು ವರ್ಕ್ ಮಾಡಿದ್ದು ಅಂತ ಅಂದರೆ ಯಾವ ಕಾಲೇಜ್ ಅಂದರೆ ಇಟ್ ಈಸ್ RV. ನಾನು ಓದಿದ್ದು RV ಕಾಲೇಜಲ್ಲಿ. ಹಂಗೆ ಕೆಳಗಡೆ ಬಂದರೆ ನೆಕ್ಸ್ಟ್ ಕ್ವೆಶನ್ ಕೇಳುತ್ತೆ, ಯಾವ ಇಯರಲ್ಲಿ ನೀವು ಜಾಯ್ನ್ ಆಗಿದ್ದು ಅಂತ. ಸೊ ನಾನು ಬಂದುಬಿಟ್ಟು 2018 ನಾನು ಕಾಲೇಜ್ ಜಾಯ್ನ್ ಆಗಿದ್ದು. ಸೊ ಫಿನಿಷ್ ಆಗಿದ್ದು 2022. ಸೊ ಅದೇ ಥರನೇ ನೀವು ಕೊಡಿ, ಡೆಫಿನೆಟ್ಲಿ ಜಾಬ್ ಸಿಗುತ್ತೆ. ಸೊ ಹೋಪ್ಸ್ ಇರಲಿ. ಸೊ ನೀಟಾಗಿ ಕೆಳಗಡೆ ಬಂದುಬಿಟ್ಟು ನೋಡಿ, ಇಲ್ಲಿ 2018 ಅಂತ ಕೊಡಿ. 2018 ಅಲ್ಲಿ ಲಾಗಿನ್ ಆಗುತ್ತೆ. ಸೊ ಹ್ಯಾಪಿ ಅಪ್ಲೈಯಿಂಗ್. ಇವಾಗ ಅಪ್ಲೈ ಮಾಡ್ಬೋದು ನಾವು. ಅಲ್ಲೇ ಬಂತು ನೋಡಿ, ಅಪ್ಲೈ ಟು ಕಲೆಕ್ಟ್. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.